ಮೂರಳ್ಳಿ ಎಲ್ಲಪ್ಪ ನಿಮ್ದೆಷ್ಟು ಜಾಸ್ತಿ ಬಂದಿದೆ ಕೇಬಲ್ ಕೊಟ್ಟಿಲ್ಲ ಅಂದ್ರೆ 3,25,000 ಬಿಲ್ಲಿಂಗ್ ಮಾಡಿ ಎಷ್ಟು ಅಡಿ ಹೋಗಿರೋದು ಏನಪ್ಪ ಯಜಮಾನ್ರೆ ಬಂದಿದೆ ಇದು ಪೈಪ್ 6 ಪೈಪ್ ಬಂದಿದೆ ಮೋಟರ್ ಕಾಲದ ಅಷ್ಟೇ ಎಷ್ಟು ಅಡಿ 1000 ಅಡಿ ಹೋಗಿದೆಯಾ ಕೇಸಿಂಗು 100 ಅಡಿ ಹೋಗಿದೆಯಲ್ಲ ಅದು ಪ್ಲಸ್ 800 ಚಿಲ್ಲರೆ 840 ಅದಕ್ಕೆ ಕಮ್ಮಿ ಮೆಟೀರಿಯಲ್ ಅಷ್ಟೇ. ಈಗ ಇದು ಒಟ್ಟು 3,25,000 ಏನೋ ನಿನಗೆ ಬೋರ್ವೆಲ್ ಹಾಕಿರೋದು ಈಗೇನು ಪೈಪ್ ಕೊಟ್ಟಿದ್ದಾರೆ, ಪಂಪು ಮೋಟರ್ ಕೊಟ್ಟಿದ್ದಾರೆ, ಪ್ಯಾನೆಲ್ ಬೋರ್ಡ್ ಕೊಟ್ಟಿದ್ದಾರೆ, ಇದೆಲ್ಲ ಸೇರಿ 3,25,000 ಇಷ್ಟು ನಿನಗೆ ಫ್ರೀ ಆಗಿ ಸರ್ಕಾರದಿಂದ MLA ಅವರು ಕೊಟ್ಟಿದ್ದಾರೆ. ಏನು ನಿಮ್ಮ ಮನೆ ಮಕ್ಕಳು ಎಲ್ಲ ಚೆನ್ನಾಗಿರ್ಬೇಕು. 2,15,000 ಬರೀ ಹೋಲ್ ಮಾಡಕ್ ಹೋಗಿದೆ. 2,15,000 ಹೋಗಿದೆ. ಇನ್ನು 1,10,000 ಇನ್ನು 1,10,000ಕ್ಕೆ ಇದು ಪೈಪ್ ಏನಪ್ಪ ಇದು ಎಷ್ಟು ಅಡಿ ಹಿಡಿದಿದೆ ಕೇಸಿಂಗ್ 100 ಅಡಿ ಜಾಸ್ತಿ ಬಂದಿದೆ. ನಿಮ್ದು ಎಷ್ಟು ಹೋಗಿದೆ ಡೆತ್? 360 ಕೇಸಿಂಗ್ 80 ಅಡಿ 360 ಅಡಿ ಹೋಗಿರೋದು. ಕೇಬಲ್ ಎಲ್ಲ 1,000 ಅಡಿ 100 ಅಡಿ 3,25,000 ಏನ್ ಬರುತ್ತೆ ಅದೆಲ್ಲ ಕೊಡಿಸಿದ್ದಾರೆ. ಎಲ್ಲವೂ ನಿಮ್ಗೆ ಫ್ರೀ ಆಗಿ ಸರ್ಕಾರ ಬೋರ್ವೆಲ್ ಡ್ರಿಲ್ ಮಾಡೋದಕ್ಕೆ ಆಗಿದೆ. ಕೇಸಿಂಗ್ ಬೋರ್ವೆಲ್ ಡ್ರಿಲ್ ನೀರು ಸಿಗುತ್ತೆ. 80,000 ರೂಪಾಯಿ 80,000 ರೂಪಾಯಿ ಇದೆಲ್ಲ ಬಂದಿದೆ. ಒಳ್ಳೆ ನೀರು ಸಿಕ್ಕಿದೆ. ಥ್ಯಾಂಕ್ ಯು ಅಣ್ಣ, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ಒಳ್ಳೆ ಮೆಟ್ರೋ ಬಂದಿತ್ತು ಇದು ಬೈರನಹಳ್ಳಿ. ಓಕೆ ಚಂದ್ರಶೇಖರ್ ತೀರೋದ್ರ ಎಷ್ಟು ಅಡಿ ಅವರು ಚೇರ್ಮನ್ ಆಗಿದ್ದರು ಸರ್. ಚಂದ್ರಶೇಖರ್ ಅವರು ಅಲ್ಲಿ MLA ಅವರು ಕೂತಿರೋದು ಹೇಳ್ಬೇಕು ನೀವು. ಪೇಪರ್ ಚಿಡಿಸ್ತೆ ಪೆನ್ ಚಿಡಿಸ್ತೆ ಸಪ್ಪಳ್ಳಮ್ಮ ಹೆಂಗಸರ ಸರ್ ತಾಯಿನಾ? ಸರಿ ಸರಿ. ಯಾರು ಕೊಡಿಸಿರೋದು? ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಪ್ಯಾನಲ್ ಬೋರ್ಡ್ MLA ಸರ್ ಈ ಕಡೆ ಬನ್ನಿ ಸರ್. ಪ್ಯಾನಲ್ ಬೋರ್ಡ್ ಕಾಣಿಸ್ಬೇಕಲ್ಲ. ಏನಿಲ್ಲ ಬಾಕ್ಸ್ ಸರ್ಕಾರದಿಂದ ನಿಮ್ಗೆ ಉಚಿತವಾಗಿ ಕೊಟ್ಟಿರೋದು ಫ್ರೀಯಾಗಿ ಕೊಡ್ತಾರಲ್ಲ 2,000 ರೂಪಾಯಿ ಅಕ್ಕಿ, ಹಂಗೆ ಇದು ಫ್ರೀಯಾಗಿ ಕೊಟ್ಟಿರೋದು. ಬೋರ್ವೆಲ್ ಫ್ರೀಯಾಗಿ ಹಾಕ್ಸ್ಕೊಟ್ಟವ್ರೆ. ಅದ್ರ ಜೊತೆಗೆ ನಿಮಗೆ ಇಷ್ಟು ಬಂದಿದೆ 3,25,000 ಬೆಳೆ ಬಾಳಷ್ಟು. ಉಳಿದಿದ್ದು ನೀವು ತಗೋಬೇಕು. 2,50,000 ಬೋರ್ ಡ್ರಿಲ್ಲಿಂಗ್ ಮಾಡೋದಕ್ಕೆ ಆಗಿದೆ. ಇವಾಗ ಉಳಿದಿರೋದು ಬಂದ್ಬಿಟ್ಟು 75,000. ಅದರಲ್ಲಿ 75,000ದಲ್ಲಿ ಪಂಪು ಮೋಟ್ರು ಕೇಬಲ್ ಕೊಟ್ಟಿದ್ದಾರೆ. ನಿಮ್ದು ಡ್ರಿಲ್ಲಿಂಗ್ ಏನಾದ್ರು ಕಮ್ಮಿ ಆಗಿದ್ರೆ ನಿಮ್ಗೆ ಪೈಪು ಮೋಟ್ರು ಅದೆಲ್ಲ ಜಾಸ್ತಿ ಸಿಕ್ಕಿರೋದು. ಟೋಟಲ್ 3,25,000ದಲ್ಲಿ ಎಲ್ಲ ಮಾಡಬೇಕು ಅಷ್ಟೇ. ಎಷ್ಟಾಗುತ್ತೋ ಅಷ್ಟು ಮಾಡೋದು. ಈ ನಿಮ್ದು ಡ್ರಿಲ್ಲಿಂಗ್ ಜಾಸ್ತಿ ಆಗಿರೋದ್ರಿಂದ 2.5 ಲಕ್ಷ ಆಗಿದೆ ಡ್ರಿಲ್ ಮಾಡೋದಕ್ಕೆ ಮಾತ್ರ. ಬೋರ್ ಹಾಕೋದಕ್ಕೆ 2.5 ಲಕ್ಷ ಆಗಿದೆ. ಮಿಕ್ಕಿದ್ದು ಉಳಿದಿದ್ದು 75,000ದಲ್ಲಿ ಇದು ಕೊಟ್ಟಿರೋದು. ಜಾಸ್ತಿ ಡೀಪ್ ಹೋಗ್ಬಿಟ್ಟಿದೆ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ನಿಗಮದಿಂದ ಲೋನ್ ಮಾಡ್ಕೊಳ್ಳಿ, ಒಂದು 50,000 ರೂಪಾಯಿ ಹೇಳ್ತೀನಿ. ಅದರಲ್ಲಿ ಪೈಪ್ ಅದೇನೇನು ಬೇಕೋ ತಗೊಳ್ಳಿ, ಕೇಬಲ್ ಪೈಪು. ನಿಮ್ಮ ಹುಡುಗನ ಯಾರು ಬಂದಿಲ್ಲ? ನೀನು ಒಂದು ಕೆಲಸ ನೋಡಿ, ಅವ್ರೇನು ಹೇಳ್ತಾರೆ. ನಿಗಮದಲ್ಲಿ ಅಪ್ಲೈ ಮಾಡಿ ಲೋನ್ಗೆ ಒಂದು 50,000 ರೂಪಾಯಿ ಲೋನ್ ಕೊಡ್ತಾರೆ. ಆ 50,000 ಪೈಪು ನಿಮಗೆ ಕೇಬಲ್ ಏನು ಬೇಕೋ ಅದು ಮಾಡಿಸ್ಕೊಂಡು ಇವಾಗ ನಿಮ್ದು ಡ್ರಿಲ್ ಆಗೋದಕ್ಕೆ 2.5 ಲಕ್ಷ ಆಗಿದೆ. ಇರ್ಲಿ ಪರವಾಗಿಲ್ಲ. ನಿನಗೆ ಇದಿಲ್ಲ, ಆಯ ಮಾತ್ರ ಕೊಡಿಸ್ತಾ ಇರೋದು. MLA ಅವರು ನೋಡಿ ಬಂದಿದ್ದಾರೆ. MLA ಅವರು ತೋರಿಸ್ಬೇಕು ನೀನು. ಅದೆಲ್ಲ
ಯಾವತ್ತು ಇಲ್ಲಿ ಬೀದಿನಲ್ಲಿ ಇಟ್ಬಿಟ್ಟು ಇಲ್ಲಿ ಕೊಟ್ಟಿಲ್ಲ. ಎಲ್ಲ ಸೀಕ್ರೆಟ್ ಆಗಿ ಪೈಪ್ ಹೊಡೆದ್ಬಿಡೋರು ಎಲ್ಲ ಹೊಡೆದ್ಬಿಟ್ಟು ಏನೇನು ಆಗ್ತಾ ಇತ್ತು ಕತೆಗಳು ಬೇಕಂದ್ರೆ ನೀವು ಎಲ್ಲ ಆಗ್ತಾ ಇತ್ತು. ಇವತ್ತು 3,25,000 ರೂಪಾಯಿ ನಿಮ್ಗೆ ಹೊರತು ಒಂದು ಫಲಾನುಭವಿಗೆ ಸರ್ಕಾರದಿಂದ ಫ್ರೀ ಆಗಿ ನಾವು ಕೊಟ್ಟಿರುವಂಥದ್ದು 3,25,000. ಆ 3,25,000ದಲ್ಲಿ ಡ್ರಿಲ್ಲಿಂಗ್ ಆದಾಗ ಎಷ್ಟು ಡ್ರಿಲ್ ಆಗಿದೆ ಪ್ಲಸ್ ಅದಕ್ಕೆ ಜೊತೆನಲ್ಲಿ ಕೇಸಿಂಗ್ ಪೈಪ್ ಎಷ್ಟಾಗಿದೆಯೋ ಅಷ್ಟು ದುಡ್ಡು ಮೈನಸ್ ಮಾಡಿ ಮಿಕ್ಕಿದ ದುಡ್ಡಿಗೆ ಈ ಪೈಪು ಪಂಪು ಮೋಟ್ರು ಎಲ್ಲ ಕೊಟ್ಟಿರೋದು. ಡ್ರಿಲ್ಲಿಂಗ್ ಎಷ್ಟಾಗಿದೆ ಇವ್ರದ್ದು? ನಿಮ್ಮಪ್ಪ 2,10,000 ರೂಪಾಯಿ ನಿಮ್ದು ಡ್ರಿಲ್ಲಿಂಗ್ ಆಗಿದೆ. 2,10,000 ರೂಪಾಯಿ. ಇನ್ನು 1,15,000 ರೂಪಾಯಿ ಹೊರತು ಇದೆಲ್ಲ ನಿಮ್ಗೆ ಮೋಟ್ರು ಪೈಪು ಪ್ಯಾನಲ್ ಬೋರ್ಡ್ ಕಾಲರು ಎಲ್ಲ ಸೇರಿ ಇದು ಸೇರಿ ಅಲ್ಲ ಸರ್? ಇಬ್ರು ಗಂಡ ಹೆಂಡ್ತಿ ತಗೊಂಡ್ರಿ ನೋಡು ನಿಮ್ಗೆ ಒಳ್ಳೆಯಾಗಿ ಫ್ರೀ ಬೋರು ಮೋಟ್ರು ಪಂಪು ಎಲ್ಲ ಕೊಟ್ಟಿದ್ದೀವಿ. ಅಜ್ಜಿ ಕೇಬಲ್ ಇಲ್ಲ ಅಂತ ಹೇಳಿ ಕೇಬಲ್ ಕೊಟ್ಟಿಲ್ಲ. ಅದು ಹೆಂಗಂದ್ರಮ್ಮ 3,25,000 3,25,000 ಒಬ್ಬರಿಗೆ ಕೊಡೋದು. ಅದರಲ್ಲಿ ನಿಮ್ದು ಡ್ರಿಲ್ಲಿಂಗ್ ಜಾಸ್ತಿ ಆಗಿರುತ್ತೆ. ಅದಕ್ಕೇನ್ ಮಾಡ್ತಾರೆ ಮಿಕ್ಕಿದ ದುಡ್ಡಿಗೆ ಇದೆಲ್ಲ ಕೊಡೋದು. 3,25,000 ರೂಪಾಯಿ ಹೊರತು ನಿಮ್ಗೆ ಕೊಟ್ಬಿಡಿ. ಏನಾದ್ರು ಬಂದಿದ್ದು ನಿಮ್ದು ಕೊಟ್ಟಿರೋದು. ಯಾವತ್ತೂ ರೋಡಲ್ಲಿ ಇಟ್ಬಿಟ್ಟು ಜನರಿಗೆ ಗೊತ್ತಾಗಲ್ಲ. ನಾನು ಹೇಳ್ಬೇಕು ಇದೆಲ್ಲ ಕರ್ಕೊಂಡೋಗಿ ನೀರು ಬಂದಿದ್ದು ಅವ್ರನ್ನ ಕರೀರಿ. ನಿಮ್ಮ ಹೆಸರು ಈಗ ಬೋರ್ ಹಾಕಿದಾರಾ? ನೀರು ಬಿದ್ದಿದ್ಯಾ? ಎಷ್ಟು ಇಂಚ್ ಬಿದ್ದಿದೆ? ಪ್ಯಾನಲ್ ಬೋರ್ಡು ಫ್ರೀಯಾಗೆಲ್ಲ ಕೊಟ್ಟಿದ್ದೀವಿ. 3,25,000 ನೀವು ಬೋರ್ ಹಾಕಿರೋದು. ಇದು ಪಂಪು ಮೋಟ್ರು ಆಮೇಲೆ ಪೈಪುಗಳು ಕೇಬಲು ಕಾಲರು ಬೆಡ್ಡು ಎಲ್ಲ ಸೇರಿ 3,75,000 ಎಲ್ಲರಿಗೂ ಫ್ರೀ ಕೊಟ್ಟಿದ್ದೀವಿ. ಯಾರ ಹತ್ರನೂ ಯಾರಿಗೂ ₹1 ಕೊಟ್ಟಿಲ್ಲ. ಜನಕ್ಕೆ ಯಾರು ಯಾರ ಹತ್ರ ಕೊಟ್ಟಿಲ್ಲ. ದುಡ್ಡೇನು ಯಾರು ತಗೊಳ್ಳೋರು ಯಾರು ಇಲ್ಲ. ನಮ್ಮ ರೈತರು ಚೆನ್ನಾಗಿರ್ಬೇಕು, ನಮ್ಮ ರೈತರು ಒಳ್ಳೇದಾಗಬೇಕು ಅಂತೇಳಿ ಯಾವತ್ತು ಚರಿತ್ರೆಯಲ್ಲಿ ಈ ಥರ ರೋಡಲ್ಲಿ ಇಟ್ಬಿಟ್ಟು ಅವ್ರವ್ರ ಮೆಟೀರಿಯಲ್ನ ಲೀಗಲ್ ಆಗಿ ಏನಿದೆ ಅದು ಕೊಟ್ಟಿರೋದು ಇವತ್ತರೆಗೂ ಇಲ್ಲ. ಇವತ್ತು ಕೊಟ್ಟಿದ್ದೀವಿ. ಆರಾಮಾಗಿ ತೊಗೊಂಡೋಗಿ ಬೋರ್ ನಿಲ್ಸ್ಕೊಂಡು ನೀರು ಎತ್ಕೊಂಡು ದೇವ್ರ ದಯದಿಂದ ನೀರು ಪರ್ಮನೆಂಟಾಗಿ ಬರ್ತಾ ಇಲ್ಲಿ. ಯಾವತ್ತೂ ಇದಾಗಬಾರ್ದು. ಬಂದು ನೀವು ಚೆನ್ನಾಗಿರ್ಬೇಕು ಅಷ್ಟೇ. ಪ್ಯಾನಲ್ ಬೋರ್ಡ್ ಸಮೇತ ಕೊಟ್ಟಿರೋದು.